ಧಾರವಾಡ ಜಿಲ್ಲಾ ಆಸ್ಪತ್ರೆ ಸರ್ಜನ್ ವರ್ಗಾವಣೆ ರದ್ದುಪಡಿಸಲು ಆಗ್ರಹಿಸಿ ಪ್ರತಿಭಟನೆ. ಧಾರವಾಡ ಜಿಲ್ಲಾ ಆಸ್ಪತ್ರೆಯ ಸರ್ಜನ್ ಸಂಗಪ್ಪ ಗಾಭಿಯವರ ವರ್ಗಾವಣೆ ಆದೇಶವನ್ನು ಖಂಡಿಸಿ ಹಾಗೂ ವರ್ಗಾವಣೆ ಹಿಂದಕ್ಕೆ ಪಡೆಯುವಂತೆ ಆಗ್ರಹಿಸಿ ಧಾರವಾಡದಲ್ಲಿ ಸರ್ಜನ್ ಪರವಾಗಿ ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಧಾರವಾಡ ಧ್ವನಿ ಸಂಘಟನೆಯ ಪದಾಧಿಕಾರಿಗಳು ಸೇರಿ ಮುಖಂಡರು ಪ್ರತಿಭಟನೆಯನ್ನ ನಡೆಸಿ ಧಾರವಾಡ ಜಿಲ್ಲಾಸ್ಪತ್ರೆಯ ಸರ್ಜನ್ ಪರ ಘೋಷಣೆ ಕೂಗಿ ಅಸಮಾಧಾನವನ್ನು ಹೊರಹಾಕಿದರು. ಧಾರವಾಡ ಜಿಲ್ಲಾಸ್ಪತ್ರೆಗೆ ಸಂಗಪ್ಪ ಗಾಭಿಯವರು ಅಧಿಕಾರ ಸ್ವೀಕರಿಸಿದ ನಂತರ ಜನತೆಗೆ ಉತ್ತಮ ಆರೋಗ್ಯ ಸೇವೆಯನ್ನು ಒದಗಿಸುತ್ತಿದ್ದಾರೆ. ಸಾರ್ವಜನಿಕ ತುರ್ತು ಚಿಕಿತ್ಸೆಯ ಘಟಕದಲ್ಲಿಯೂ ಒಳ್ಳೆಯ ಬದಲಾವಣೆಯನ್ನ ತಂದಿದ್ದಾರೆ. ಜೊತೆಗೆ ಗರ್ಭಿಣಿ ಮಹಿಳೆಯರ ಚಿಕಿತ್ಸೆಗೆ ಸ್ಪಂದನೆ ಸೇರಿ ಹೆರಿಗೆ ಆಸ್ಪತ್ರೆಯಲ್ಲಿ ಒಳ್ಳೆಯ ಸ್ಪಂದನೆ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಜಿಲ್ಲಾಸ್ಪತ್ರೆಯಲ್ಲಿ ಜನಸ್ನೇಹಿ ಕಾರ್ಯ ಮಾಡ್ತಾ ಇರುವ ಸರ್ಜನ್ ಸಂಗಪ್ಪ ಅವರ ವರ್ಗಾವಣೆ ಸರ್ಕಾರ ಮಾಡಿರುವುದು ಸರಿಯಲ್ಲ. ಈ ಕೂಡಲೇ ಸರ್ಜನ್ ಸಂಗಪ್ಪ ಗಾಭಿಯವರ ವರ್ಗಾವಣೆಯನ್ನ ರಾಜ್ಯ ಆರೋಗ್ಯ ಸಚಿವರು ಹಿಂಪಡೆದು ಅವರನ್ನ ಧಾರವಾಡ ಜಿಲ್ಲಾ ಆಸ್ಪತ್ರೆಯ ಸರ್ಜನ್ ಆಗಿ ಮುಂದುವರಿಸಬೇಕು ಎಂದು ಆಗ್ರಹ ಮಾಡಿದರು. ಒಂದು ವೇಳೆ ವರ್ಗಾವಣೆ ಮಾಡದೇ ಇದ್ದಲ್ಲಿ ಉಗ್ರ ಹೋರಾಟದ ಕಡೆ ಚಿಂತನೆ ಮಾಡಬೇಕಾಗುತ್ತದೆ ಎಂದು ಖಡಕ್ ಎಚ್ಚರಿಕೆಯನ್ನ ನೀಡಿದರು. ಬ್ಯೂರೋ ರಿಪೋರ್ಟ್ ಸಂತೋಷ್ ಮೇದಾರ್, ಪ್ರಶಾಪ ಟಿವಿ, ಧಾರವಾಡ. ಸಂಗಪ್ಪ ಗಾಭಿಯವರ ವರ್ಗಾವಣೆಯನ್ನು ಡಾಕ್ಟರ್ ಸಂಗಪ್ಪ ಗಾಭಿಯವರ ವರ್ಗಾವಣೆಯನ್ನು ಧಾರವಾಡ ಸಂಗಪ್ಪ ಇವತ್ತು ನಾವು ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಏನು ಧಾರವಾಡ ಸಜ್ಜನ ವರ್ಗಾವಣೆ ಮಾಡಿದ್ದಾರೆ. ಈ ಒಂದು ಆದೇಶವನ್ನ ವಿರೋಧಿಸಿ ನಾವೆಲ್ಲರೂ ಇವತ್ತು ಧಾರವಾಡ ಧ್ವನಿ ಹಾಗೂ ಪಕ್ಷಾತೀತವಾಗಿ ಎಲ್ಲರೂ ಸೇರಿ ಇವತ್ತು, ಯಾಕಂದ್ರೆ ಇಲ್ಲಿ ಸಾಕಷ್ಟು ಅಭಿವೃದ್ಧಿ ಏನಿಲ್ಲ ಅಂತ ಒಂದು ಏನು ಅಭಿವೃದ್ಧಿ ಕೈಗೊಂಡಿದ್ದಾರೆ ಮತ್ತು ಬಡವರಿಗೆ ಬಂದವರಿಗೆಲ್ಲರಿಗೆ ಎಲ್ಲ ರೀತಿಯಿಂದ ಉಪಚರಿಸ್ತಾ ಇದ್ರು ಅಂತ ಒಬ್ಬ ವ್ಯಕ್ತಿ ಇವತ್ತು ಏನು ಧಾರವಾಡದಿಂದ ಇಲ್ಲಿ ಅವ್ರನ್ನ ವರ್ಗಾವಣೆ ಮಾಡಿ ಬಸವರಾಜ್ ಜಾಧವ್ ಅವರು ಒಂದೆರಡು ಮಾತಾಡ್ಬೇಕಂತ ಹೇಳಿ ಕೇಳ್ಕೊತಾ ಇದ್ದೇನೆ. ಇವತ್ತಿನ ದಿನ ಧಾರವಾಡದಲ್ಲಿ ಹಾಗೂ ಪಕ್ಷಾತೀತವಾಗಿ ಡಾಕ್ಟರ್ ಸಂಗಪ್ಪ ಯಾವುದೇ ಮುಂಜಾಗ್ರತೆ ಇಲ್ಲದ ಅವ್ರನ್ನ ವರ್ಗಾವಣೆ ಮಾಡಿದೆ. ಆದ್ರೆ ಕಳೆದ 3 ವರ್ಷಗಳಲ್ಲಿ ಧಾರವಾಡ ಆರೋಗ್ಯ ಅಧಿಕಾರಿಯಾದಂತ ಸಂಗಪ್ಪ ಗಾಭಿಯವರು ಅವ್ರನ್ನ ಸರ್ಕಾರ ಕೂಡಲೇ